ನೀವು ನೋಡುತ್ತಿರುವ ಈ ದೃಶ್ಯ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಬಸ್ ನಿಲ್ದಾಣ. ಸುಮಾರು ದಿನಗಳಿಂದ ಬಸ್ ನಿಲ್ದಾಣದ ಆವರಣದಲ್ಲಿ ನೀರು ನಿಂತು ಗೊಬ್ಬು ಏರಿ ಹೊಲಸು ನಾರುತ್ತಿದೆ. ದಿನನಿತ್ಯ ಬಸ್ ಪ್ರಯಾಣಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಇದು ನೋಡಿ, ಕುಡಿಯುವ ನೀರು ಅಂತ ಬೋರ್ಡ್ ಇದೆ. ಹೇಗಿದೆ ಕುಡಿಯುವ ನೀರಿನ ಅವಸ್ಥೆ? ಹಾಸುಗಟ್ಟಿದ ಗೋಡೆ ನೋಡಿದರೆ ಕುಡಿಯೋಕ್ಕೂ ಅಲ್ಲ, ಕೈ ತೊಳೆಯೋದಕ್ಕೂ ಆಗೋದಿಲ್ಲ. ಬಸ್ ಸ್ಟ್ಯಾಂಡ್ ಪೂರ್ವರು ಅದಕ್ಕೆ ಮಾಡಬೇಕು. ಈಗ ಅದೇನು ಬೆಂಗೆ ಹಿಂಗೆ ಆಗ್ತದೆ. ಕುಡಿ ನೀರು ತಗೊಳ್ತದವಲ್ಲ, ಅದಕ್ಕೆ ಹೊಲ್ತದ್ರಿ. ಮತ್ತೆ ಏನು ಮಾಡೋದ್ರಿ? ಹಂಗೆ ಆಗ್ತದ್ರಿ. ಹಂಗೆ ಅದಕ್ಕೆ ಏನು ಮಾಡ್ಬೇಕು ಈಗ? ಅದು ನೀರು ಹೊರ ಹೋಗಪ್ಲೆ ಮಾಡ್ಬೇಕು. ಹೋಗ್ತಾವ ಅವನ ತೊಗೊಳನ ಹೋಗ್ತಾರೆ ಅವ್ರು ಮನೆಗೆ ರೀ. ಏನು ಮಾಡೋದ್ರಿ? ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ, ಮಾಡೋದಿಲ್ಲ. ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ ಅರ್ಜುನ್ ಭದ್ರೇವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಳಂದ ಬಸ್ ನಿಲ್ದಾಣ ಡೆಂಗು, ಚಿಕನ್ ಗುನ್ಯಾ, ಮಲೇರಿಯಾ ಇನ್ನೂ ಹಲವಾರು ಸಾಂಕ್ರಾಮಿಕ ರೋಗಗಳು ಹರಡುವ ತಾಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಸುಮಾರು 1 ವರ್ಷದಿಂದ ಅಲ್ಲಿ ಮಳೆ ನೀರು ನಿಂತು ಅಲ್ಲಿ ಸೊಳ್ಳೆಗಳು, ಇತರೆ ಕ್ರಿಮಿಗಳು ಇವತ್ತಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಸ್ಥಳವಾಗಿದ್ದರಿಂದ ಅಲ್ಲಿಂದೇ ಶಾಸಕರು ಹಲವಾರು ಸಲ ಆ ರೋಗ ಹರಡುವ ಏನು ಬಸ್ ನಿಲ್ದಾಣದಲ್ಲಿ ಹಲವಾರು ಸಲ ನೋಡಿದರೂ ಕೂಡ ಅದರ ಬಗ್ಗೆ ಅಥವಾ ಅದರ ಪರಿಹಾರದ ಬಗ್ಗೆ ಇವತ್ತು ಏನೂ ಪರಿಹಾರ ಮಾಡದೇ ಇರತಕ್ಕಂಥದ್ದು ಇವತ್ತು ನಾವು ಖಂಡಿಸಬೇಕಾಗ್ತದೆ. ಇವತ್ತು ಆಳಂದ ಬಸ್ ನಿಲ್ದಾಣದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಶಾಲಾ ಮಕ್ಕಳು ಅಲ್ಲಿಂದನೇ ಶಾಲೆಗೆ ಹೋಗೋದು ಬರೋದು ಮತ್ತು ಶಾಲಾ ಮಕ್ಕಳಿಗೆ ರೋಗ ಹರಡ್ತಕ್ಕಂಥದ್ದು ಅಲ್ಲಿ ಚಾನ್ಸಸ್ ಇದ್ದರಿಂದ ಇವತ್ತು ಶಾಸಕರು ಇವತ್ತು ಅದರ ಬಗ್ಗೆ ಕಿಂಚತ್ತು ಕಾಳಜಿ ವಹಿಸಲಾರ್ದಂತಕ್ಕಂಥದ್ದು ಇವತ್ತು ಜನರಿಗೆ ಸಾಂಕ್ರಾಮಿಕ ರೋಗಗಳು ಹರಡ್ತಕ್ಕಂಥದ್ದು ಇವತ್ತು ಅಲ್ಲಿ ಅದು ತಾಣವಾಗಿದ್ದರಿಂದ ಶಾಸಕರು ಕೂಡಲೇ ಕ್ರಮ ಅದರ ಬಗ್ಗೆ ಶಾಸಕರೇನಂತಂದರೆ ಪೂರ್ತಿಯಾಗಿ ಆಳಂದ ತಾಲೂಕಿನ ಅಭಿವೃದ್ಧಿ ಆಗತಕ್ಕಂಥದ್ದು ಪೂರಾ ನಿಷ್ಕಾಳಜಿ ವಹಿಸ್ತಾ ಇದ್ದಾರೆ. ಇವತ್ತು ಆಳಂದ ಏನು ಬಸ್ ನಿಲ್ದಾಣ ಇವತ್ತು ಯಾರಿಗಾದರೂ ನೋಡಿದ್ರೆ ಬೇರೆ ಬೇರೆ ಜಿಲ್ಲೆಯವರು ಬೇರೆ ಬೇರೆ ತಾಲೂಕದವರು ಮಾಡಿದ್ರೆ ಅಲ್ಲಿ ಬಂದು ನೋಡಿದಾಗ ಇವತ್ತು ಅದು ನಾಚಿಕೆ ಪಡ್ತಕ್ಕಂಥ ವಿಷಯ ಆಗ್ಯದ. ಅದು ಎಲ್ಲರೂ ಏನಪ್ಪ ಅಂದರೆ ನಾಚಿಕೆ ಪಡಬೇಕು. ಅದಕ್ಕಾಗಿ ಏನಂತಂದರೆ ಶಾಸಕರು ಕೂಡಲೇ ಅದರ ಬಗ್ಗೆ ಗಮನ ಹರಿಸಿ ಅಲ್ಲಿ ಶಾಲಾ ಮಕ್ಕಳಿಗಾಗಲಿ ಪ್ರಯಾಣಿಕರಿಗಾಗಲಿ ಯಾವುದೇ ಥರದ ರೋಗ ರುಜಿನಗಳ ಹರಡದಂತೆ ಇವತ್ತು ಅವರು ಎಚ್ಚರಿಕೆ ವಹಿಸಬೇಕು. ಆರೋಗ್ಯ ಕಾಪಾಡೋದ್ರ ಬಗ್ಗೆ ಜನರಿಗೆ ಏನಂತಂದರೆ ಅನುಕೂಲವಾಗಿರ್ತಕ್ಕಂಥದ್ದು ಶಾಸಕರ ಕರ್ತವ್ಯ ಮತ್ತು ಆ ತಾಲೂಕಿನ ಆಡಳಿತ ಕರ್ತವ್ಯ. ಇವತ್ತು ತಾಲೂಕಿನಲ್ಲಿ ಆಡಳಿತದ ಮ್ಯಾಗ ಏನಪ್ಪ ಅಂತಂದರೆ ಬಹುಶಃ ಅದು ಇದನ್ನೇ ಕಳ್ಕೊಂಡ್ರೆ ಅಲ್ಲಿ ಶಾಸಕರು ಅಲ್ಲಿ ಏನೂ ಇಲ್ಲ.
ಎಲ್ಲರೂ ಒಂದು ಕರೆದು ಒಂದು ಹೇಳಿದ್ರೆ ಏನಪ್ಪ ಅಂತಂದರೆ ಯಾವುದೇ ಒಂದು ಸ್ವಂತ ಖರ್ಚಿನಾಗ ಏನಂತಂದರೆ ಅವರು ಆ ಕೆಲಸ ಮಾಡಬೇಕಾಗಿತ್ತದು. ಇವತ್ತಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಪೂರ್ತಿ ಏನಂತಂದರೆ ಗಬ್ ನಾರ್ತಕ್ಕಂಥದ್ದು. ಇದೆಲ್ಲ ಶಾಸಕರ ಒಂದು ನಿರ್ಲಕ್ಷ್ಯನೇ ಕಾರಣ ಆಗ್ಯದಲ್ಲಿ. ಶಾಸಕರು ಏನಪ್ಪ ಅಂದರೆ ಇಚ್ಛಾಶಕ್ತಿ ಇತ್ತಂದ್ರೆ ಈ ರೀತಿ ಏನಂತಂದರೆ ಜನರಿಗೆ ತೊಂದರೆ ಆಗ್ತಿದ್ದಿಲ್ಲ. ಇನ್ನಾದರೂ ಏನಪ್ಪ ಅಂದರೆ ಮಾಧ್ಯಮಗಳಲ್ಲಿ ಏನು ಅವ್ರಿಗೆ ಶಾಸಕರು ಕಣ್ಣು ತೆರೆಸ್ಯಾರ, ಅದನ್ನೇನಪ್ಪ ಕೂಡಲೇ ಏನಪ್ಪ ಅಂದರೆ ಶಾಸಕರು ಅದರ ಬಗ್ಗೆ ಕಾಳಜಿ ವಹಿಸಿ ಅದನ್ನು ಬಗೆಹರಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ. ಇನ್ನೊಂದೆಡೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಇಕ್ಬಾಲ್ ಬೇಲ್ಗುಂದಿ ಕೂಡ ಇಲ್ಲಿನ ಅವ್ಯವಸ್ಥೆಯನ್ನು ಕಂಡು ಪ್ರತಿಭಟನೆ ನಡೆಸಿ ಇಲ್ಲಿನ ಬಸ್ ಡಿಪೋ MD ಅವರಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ಇವತ್ತಿನ ದಿವಸ ಆಳಂದ ತಾಲೂಕಿನ ಬಸ್ ಸ್ಟ್ಯಾಂಡ್ನಲ್ಲಿ ಸುಮಾರು 20 ವರ್ಷದಿಂದ ಈ ಬಸ್ ಸ್ಟ್ಯಾಂಡ್ ಸಮಸ್ಯೆಯನ್ನು ಕೊಳಚೆ ನೀರನ್ನು ಅಲ್ಲೇ ನಿಂತದ ಕಾರಣ ನಮ್ಮ ತಾಲೂಕಿನಲ್ಲಿ ಸುಮಾರು 184 ಹಳ್ಳಿಗಳು ಮತ್ತು 83 ತಾಂಡಗಳು ಮತ್ತು ವಿದ್ಯಾರ್ಥಿಗಳು ಬರ್ತಾರೆ ದಿನಾಲು. ಈ ಕೊಳಚೆ ನೀರನ್ನು ನಿಂತ ನೀರನ್ನು ಅದರಿಂದ ಈ ನೀರಿನ ಮೇಲೆ ಡೊಂಗುವನ್ನು ನಿಂತು ಅದರಿಂದ ರೋಗವನ್ನು ಹೊರಡುತ್ತದೆ. ಇದರ ಕಾಲಾಗ ಮಾನ್ಯ ಬಸ್ ಡಿಪೋ MD ಮುಖಾಂತರ ನಾವು ಬಹಳಷ್ಟು ಸಲ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇದು ಕಾರಣ ಇವರು ಯಾವಾಗ ಭೀ ನಮ್ಮ ಮನವಿ ಪತ್ರವನ್ನು ಸ್ಥಿರೀಕರಿಸಲಾಗಿ ಯಾವಾಗ ಭೀ ಕೆಲಸವನ್ನು ಮಾಡುತ್ತಿದ್ದಿಲ್ಲ. ಆದ ಕಾರಣ ಇವತ್ತಿನ ದಿವಸ ಮಾನ್ಯ ಚೀಫ್ ಆಫೀಸರ್ ಮುಖಾಂತರ ಇವತ್ತೊಂದು ದಿನ ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಕೂಡಲೇ ನಮ್ಮ 15 ದಿವಸನಾಗ ಇದು ದಂಧೆ ಆಗಿಲ್ಲ ಅಂದ್ರೆ ನಾವು ರಸ್ತೆಗಿಳಿದು ಬೀದಿ ಹೋರಾಟ ಮಾಡ್ತೀವಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡುತ್ತಿದೆ. ಧನ್ಯವಾದಗಳು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣವನ್ನು ಬೇಗ ಸ್ವಚ್ಛತೆ ಕಾರ್ಯಕ್ಕೆಗೊಂಡು ಇಲ್ಲಿನ ಜನತೆಗೆ ರೋಗ ರುಜಿನಗಳಿಂದ ಮುಕ್ತಿ ಪಡೆದರೆ ಸಾಕು. ಇದೇ ನಮ್ಮ ಆಶಯ.